ಸೌಜನ್ಯದ ಒಂದು ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸ್ ಏನಿದೆ, ಇದಕ್ಕೆ ನ್ಯಾಯ ಸಿಗತ್ತಾ? ಸಮಸ್ಯೆ ಏನು ಅಂದ್ರೆ ಕರ್ನಾಟಕದ ಜನತೆಯಲ್ಲಿ ತಲೆನಲ್ಲಿ ಕೊರಿತಾ ಇರೋದು ಏನ್ ಗೊತ್ತಾ? ಈ ಸಮೀರ್ ಅವರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ಅವ್ರ ವಿಡಿಯೋ ಏನಾಗಿದೆ ಅಂದ್ರೆ, ಕರ್ನಾಟಕದ ಜನತೆಯನ್ನ ಮನ ಕಲುಕುವ ವಿಡಿಯೋ ಚಿತ್ರಣವನ್ನ ಮಾಡಿ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸು ಡಿಸ್ಮಿಸ್ ಆಗುತ್ತೆ, ಯಾಕೆಂದ್ರೆ ಎವಿಡೆನ್ಸ್ ಇಲ್ಲ. ಗ್ಯಾಂಗ್ ರೇಪ್ ಆಯ್ತು, ಕೊಲೆ ಆಯ್ತು, ಟ್ರಯಲ್ ಕೋರ್ಟ್ ಅಲ್ಲಿ ಅದು ಆರ್ಡರ್ ಅವರು ನಿರಪರಾಧಿ ಅಂತ ಪ್ರೂವ್ ಆಯ್ತು. ಬಟ್ ಅಲ್ಲೊಬ್ಬ ಅಪರಾಧಿ ಇದನ್ನಲ್ಲ. ಯಾವುದೋ ಒಂದು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಕರೆಗಳು ಬರೋದು ಸರ್ವೇ ಸಾಮಾನ್ಯ. ಹಾಗಾದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದಿಲ್ವಾ? ಈ ಪಾಪಿ ಜನರ ಹಾಳು ದುನಿಯಾ. ಸೌಜನ್ಯಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗತ್ತಾ? ಈಗ ನಾನು ಒಂದಷ್ಟು ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾನೆ ಇದ್ದೀನಿ. ಒಬ್ರು ಯೂಟ್ಯೂಬರ್ ಸಮೀರ್ ಅನ್ನೋರು ಈ ಸೌಜನ್ಯ ಗ್ಯಾಂಗ್ ರೇಪ್ ಪ್ರಕರಣವನ್ನ ಕ್ಲೀನ್ ಆಗಿ ವಿಶ್ಲೇಷಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ ಅದನ್ನ. ಆಮೇಲೆ ಅವ್ರ ಸಮೀರ್ ಅವ್ರ ಬಗ್ಗೆ ಒಂದಷ್ಟು ಒಳ್ಳೆ ಅಭಿಪ್ರಾಯಗಳನ್ನ ನಾವು ಸಲ್ಲಿಸಲೇಬೇಕಾಗ್ತದೆ. ಯಾಕೆಂದ್ರೆ ಯಾವುದೋ ಒಬ್ಬ ಒಂದು ಸಂಸ್ಥೆಯ ಬಗ್ಗೆ, ಒಬ್ಬ ಒಳ್ಳೆ VIP ಯ ಬಗ್ಗೆ ಅಷ್ಟು ಗಡ್ಸಾಗಿ ಮಾತಾಡ್ತಾರೆ ಅಂದ್ರೆ ಒಂದು ಅನ್ಯಾಯದ ವಿರುದ್ಧ ಅವರು ದನಿ ಎತ್ತಿದ್ರು ಅಂತ ಅರ್ಥ. ಸಮೀರ್ ಅವ್ರಿಗೆ ಒಂದು ಶುಭಾಶಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆ ಏನಾಗಿದೆ ಅಂದ್ರೆ, ಈಗ ಸೌಜನ್ಯದ ಒಂದು ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸ್ ಏನಿದೆ, ಇದಕ್ಕೆ ನ್ಯಾಯ ಸಿಗತ್ತಾ? ಆಸ್ ಎ ಅಡ್ವೊಕೇಟ್ ಆಗಿ ನಾನು ಒಂದಷ್ಟು ಕಾನೂನಾತ್ಮಕ ವಿವರಗಳನ್ನ ನಮ್ಮ ಕರ್ನಾಟಕದ ಜನತೆಗೆ ನಾನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರೇ ಆಗ್ಲಿ ಕಾನೂನಿನಲ್ಲಿ ನಾವು ನ್ಯಾಯವನ್ನ ಪಡ್ಕೊಳ್ಬೇಕು ಅಂದಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಯಾವುದೋ ಒಂದು ಕ್ರಿಮಿನಲ್ ಕೇಸಸ್ಗಳಲ್ಲಿ FIR ಹಾಕುವಂತಹ ಸಂದರ್ಭದಲ್ಲಿ ಮತ್ತು ಚಾರ್ಜ್ ಶೀಟ್ ಹಾಕುವಂತಹ ಸಂದರ್ಭಗಳಲ್ಲಿ ಆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ IO ಅಂತ ಏನ್ ಬರ್ತಾರೆ, ಅವರು ಯಾವ ಯಾವ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಅಲ್ಲಿ ಎಂಟ್ರಿ ಮಾಡಿ ನಮ್ಮ ಕೋರ್ಟ್ಗೆ ಸಬ್ಮಿಷನ್ ಮಾಡ್ತಾರೆ, ಆ ಚಾರ್ಜ್ ಶೀಟ್ ನ ಮೇಲೆ ಕೇಸು ನಿರ್ಧಾರ ಆಗಿರುತ್ತೆ. ನಮ್ಮ ಸೌಜನ್ಯ ಅವರ ಕೇಸು ಯಾಕೆ ಅದು ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗಿಲ್ಲ? ಆಕೆ ಹೋಗಿದ್ದು ನಿಜ, ಸತ್ತಿದ್ದು ನಿಜ, ಕೊಲೆ ಮಾಡಿದ್ದು ನಿಜ, ರೇಪ್ ಮಾಡಿದ್ದು ನಿಜ. ಬಟ್ ಆದ್ರೆ ಇಲ್ಲಿ ನಿರಪರಾಧಿಯಾದಂತ ಸಂತೋಷ್ ಅವರು ಕೋರ್ಟ್ ನಿರಪರಾಧಿ ಅಂತ ಆದೇಶ ಮಾಡಿ ಕೋರ್ಟಿಂದ ಆಚೆ ಬಂದಿದ್ದು ನಿಜ. ಆದ್ರೆ ಸಮಸ್ಯೆ ಏನು ಅಂದ್ರೆ ಕರ್ನಾಟಕದ ಜನತೆಯಲ್ಲಿ ತಲೆನಲ್ಲಿ ಕೊರಿತಾ ಇರೋದು ಏನ್ ಗೊತ್ತಾ? ಆಯ್ತು, ಅವ್ರು ಹೋಗಿದ್ದು ನಿಜ, ಕೊಲೆ ಆಗಿದ್ದು ನಿಜ, ಗ್ಯಾಂಗ್ ರೇಪ್ ಅನ್ನ ಒಂದ್ 4-5 ಜನ ಸೇರ್ಕೊಂಡು ಮಾಡಿದ್ದಾರೆ, ಎಲ್ಲಾ ಸತ್ಯ ಇದು. ಬಟ್ ಆದ್ರೆ ನಿಜವಾದ ಆರೋಪಿ ಅಂತ ಒಬ್ಬ ಇರ್ಬೇಕಲ್ಲ. ಇವನ್ ಯಾರು? ಇವನನ್ನ ಆಚೆ ತೆಗೀರ್ರಿ ಅಂತಾನೆ ಕರ್ನಾಟಕದ ಜನತೆಯ ಒಂದು ವಾದ. ಸ್ನೇಹಿತರೆ, ಇಡೀ ಕರ್ನಾಟಕದ ಜನತೆಗೆ ಒಂದು ಕಾನೂನನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜನತೆ, ನಾನು ಈ ಸಮೀರ್ ಅವರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ಅವ್ರ ವಿಡಿಯೋ ಏನಾಗಿದೆ ಅಂದ್ರೆ, ಕರ್ನಾಟಕದ ಜನತೆಯನ್ನ ಮನ ಕಲುಕುವ ವಿಡಿಯೋ ಚಿತ್ರಣವನ್ನ ಮಾಡಿ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದೇನಾಗ್ತಿದೆ ಅಂದ್ರೆ, ಅದು ಜನತೆಯ ಮನಸ್ಸಿನ ಮೇಲೆ, ಹೌದು ಆ ಒಬ್ಬ ವ್ಯಕ್ತಿ, ಅವನ ಒಂದು ಸಂಸ್ಥೆಯ ಮುಖಂಡ ಇದಾನಲ್ಲ ವ್ಯಕ್ತಿ, ಹೌದು ಇವರು ಮತ್ತು ಇವರ ಮನೆತನ ಇವರು ಅಪರಾಧವನ್ನ ಮಾಡೇ ಬಿಟ್ಟಿದ್ದಾರೆ ಅಂತ ಪ್ರೂವ್ ಆಗ್ತಾ ಇದೆ. ಆಮೇಲೆ ಅವರೇ ಹೇಳಿದ್ದಾರೆ, ಇದನ್ನ ನಾನು ವಿಡಿಯೋ ಡಿಲೀಟ್ ಆಗ್ಬೋದು, ನನ್ನ ಮೇಲೆ ಕೆಲವೊಂದು ಬೆದರಿಕೆ ಕರೆಗಳು ಬರ್ತಾ ಇದೆ. ಯಾವುದೋ ಒಂದು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಕರೆಗಳು ಬರೋದು ಸರ್ವೇ ಸಾಮಾನ್ಯ. ಅದನ್ನೆಲ್ಲ ಮೈ ಮರೆತು ನೀವು ಒಬ್ಬ ವ್ಯಕ್ತಿಯ ವಿರುದ್ಧ, ಒಂದು ಸಂಸ್ಥೆಯ ವಿರುದ್ಧ ನೀವು ಒಂದು ವಿಡಿಯೋವನ್ನ ಮಾಡಿ ಜನಗಳಿಗೆ ಒಂದು ಒಳ್ಳೆ ವಿವರಣೆಯನ್ನ ಕೊಟ್ಟಿದ್ದೀರಾ ಅಂದ್ರೆ ಇದಕ್ಕೆ ನಾವು ಅಪ್ರಿಸಿಯೇಷನ್ ಅನ್ನ ಮಾಡಲೇಬೇಕಾಗ್ತದೆ. ಸಮೀರ್ ಅವ್ರಿಗೆ ಒಳ್ಳೇದಾಗ್ಲಿ. ಬಟ್ ಆದ್ರೆ ಕಾನೂನು ಏನ್ ಹೇಳುತ್ತೆ ಸ್ನೇಹಿತರೆ ಅಂದ್ರೆ, ಒಂದು ಒಳ್ಳೆ ಉದಾಹರಣೆಯನ್ನ ಹೇಳ್ತೀನಿ ಕೇಳಿ. ನಮ್ಮ ಕಾನೂನು ಸಂಪೂರ್ಣವಾಗಿ ಸಾಕ್ಷ್ಯಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಸಾಕ್ಷ್ಯಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಈಗ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ನಾನು ಹೇಳುವಂತ ಕಂಟೆಂಟ್ ಈಗ ನಿಮಗೆ ನಿಲ್ಕತ್ತೆ. ಈಗ ನೀವು ಯಾವ್ದಾನು ಒಂದು ಜಾತ್ರೆಯ ಸನ್ನಿವೇಶಕ್ಕೆ ನೀವು ಹೋಗ್ತೀರಾ. ಜಾತ್ರೆನಲ್ಲಿ ಏನಾಗುತ್ತೆ, 1,000 ಜನ ಓಡಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಓಡಾಡುವಂತ ಸಂದರ್ಭದಲ್ಲಿ ಒಂದು ಮಹಿಳೆ ಏನ್ ಮಾಡ್ತಾಳೆ, ಯಾವ್ದೋ ಒಂದು 2 ಎಳೆ ಮಾಂಗಲ್ಯ ಚೈನು ಅಥವಾ ಒಂದು ದೊಡ್ಡ ನೆಕ್ಲೇಸು ಹಾಕೊಂಡು ಎಂಟ್ರಿ ಕೊಡ್ತಾಳೆ. ಆ ಜಾತ್ರೆಯ ಒಳಗೆ ಹೋಗ್ತಾರೆ.
ಜಾತ್ರೆ ಒಳಗೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ, ಆಕೆ ಎಂಟ್ರಿ ಆದಂತ ಸಂದರ್ಭದಲ್ಲಿ ಯಾವ್ದಾನು ಒಂದು ಒಂದು ಅಂಗಡಿಗಳಲ್ಲಿ ಮುಂಗಟ್ಟು ಮಗದೊಂದಲ್ಲಿ ಸಿಸಿ ಕ್ಯಾಮ್ರಾಗಳಲ್ಲಿ ಫೋಟೇಜ್ ಅಲ್ಲಿ ಒಡವೆ ಹಾಕಿರೋದು ಕ್ಲೀನ್ ಆಗಿ ಕಾಣಿಸುತ್ತೆ. ಬಟ್ ಆ ಜಾತ್ರೆಯ ಒಳಗೆ ಹೋದ್ಮೇಲೆ ಯಾರೋ ಒಬ್ಬ ಬರ್ತಾನೆ, ಚೈನ್ ನ ಸ್ನ್ಯಾಚ್ ಮಾಡ್ತಾನೆ, ಹೋಗ್ಬಿಡ್ತಾನೆ. ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನ ಕೇಳ್ತಾ ಇದೀನಿ, ಕೇಳಿ. ನೀವೇ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ತಿಳ್ಕೊಳ್ಳಿ. ಅಲ್ಲಿ ಸಾವಿರಾರು ಜನ ಇರ್ತಾರೆ. ನೀವು ಆ ಸಾವಿರಾರು ಜನದಲ್ಲಿ ನೀವು ಇವನೇ ಕಿತ್ತಿದಾನೆ, ಯಾಕೆಂದ್ರೆ ಸಿಸಿ ಕ್ಯಾಮ್ರಾ ಫೋಟೇಜಸ್ ಇರೋದಿಲ್ಲ, ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ. ಯಾವನೋ ಒಬ್ಬ ಕಿತ್ಕೊಂಡು ಹೋದ ಅಂತ ಸಂದರ್ಭದಲ್ಲಿ ಇವೇನಾಗುತ್ತೆ ಅಂದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೇಸು ಡಿಸ್ಮಿಸ್ ಆಗುತ್ತೆ, ಯಾಕೆಂದ್ರೆ ಎವಿಡೆನ್ಸ್ ಇಲ್ಲ. ಇದು ಒಂದು ಕೇಸ್ ಇದು. ಆದ್ರೆ ಜನಗಳ ಮನಸ್ಥಿತಿನಲ್ಲಿ ಏನ್ ಬರುತ್ತೆ ಗೊತ್ತಾ, ಅಲ್ಲಿ ಒಡವೆ ಹಾಕಿದ್ದು ನಿಜ, ಇಲ್ಲಿ ಕಳ್ತನ ಆಗಿದ್ದು ನಿಜನೇ, ಬಟ್ ಒಡವೆ ಎಲ್ಲೋಯ್ತು? ಕಳ್ಳ ಒಬ್ಬ ಇರ್ಲೇಬೇಕಲ್ಲ, ಕಳ್ಳನ ಹಿಡೀರ್ರಿ. ಪೊಲೀಸರು ಏನ್ ಮಾಡ್ತಾರೆ, ಕರೆಕ್ಟ್ ಆಗಿ ಸಾಕ್ಷ್ಯಾಧಾರಗಳು, ಒಂದು ವಿಡಿಯೋ ಫೋಕಸೋ ಇಲ್ಲ ಕಳ್ತನ ಮಾಡಿರೋನ್ ಯಾರೋ ಐ ವಿಟ್ನೆಸ್ಗಳು, ನಾನು ಹೇಳೋದನ್ನ ದಯಮಾಡಿ ಕೇಳ್ಕೊಳ್ಳಿ. ಯಾವುದೋ ಒಂದು ಪ್ರಕರಣಗಳ, ಅದು ಕೊಲೆ ಆಗ್ಲಿ ಅತ್ಯಾಚಾರ ಆಗ್ಲಿ, ಐ ವಿಟ್ನೆಸ್ಗಳಿದ್ದಂಥ ಸಂದರ್ಭದಲ್ಲಿ, ಅವರು ನೋಡಿದಂಥ ಸಂದರ್ಭದಲ್ಲಿ ಅದು ಕೇಸು ಸ್ಟ್ಯಾಂಡ್ ಆಗತ್ತೆ. ಇಲ್ಲಿದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಈ ಸಂದರ್ಭದಲ್ಲಿ ಮೊಬೈಲ್ ಟವರ್ಗಳು, ವಿಡಿಯೋ ಫೋಟೇಜಸ್ಗಳು, ಈ ಎರಡು ದಾಖಲಾತಿಗಳು ತುಂಬಾ ಎವಿಡೆನ್ಸ್ ಆಗಿ ಕೋರ್ಟ್ ಅಲ್ಲಿ ನಿಲ್ಕತ್ತೆ. ಇವ್ಯಾವು ಸಿಗದಂತ ಸಂದರ್ಭದಲ್ಲಿ ಒಬ್ಬ ಕಳ್ಳ ಇದನ್ನ ಹಿಡೀರಿ ಅಂದ್ರೆ ಪೊಲೀಸರಿಗೆ ಆಗಲ್ಲ. ಇದು ಒಂದು ಉದಾಹರಣೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ. ಒಂದು ನಮ್ಮ ಯಾವುದೋ ಒಂದು ಬೆಟ್ಟ ಅಂತ ತಿಳ್ಕೊಂಡು, ನಂದಿ ಬೆಟ್ಟನೋ ಚಾಮುಂಡಿ ಬೆಟ್ಟನೋ ಮತ್ತೊಂದು ಮಗದೊಂದು. ಈಗ ಒಂದು ಹೆಣ್ಣು ಮಗಳು ಹೋಗ್ತಾಳೆ, ಅಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ, ನೂರಾರು ಜನ ಓಡಾಡ್ತಾ ಇರ್ತಾರೆ ದಿನ ಬೆಳಗಾರೆ. ಯಾವುದೋ ಹೆಣ್ಣು ಮಗದು ರೀಸೆಂಟ್ ಆಗಿ ಕೇಸ್ ಆಯ್ತು, ಅದನ್ನೂ ಮುಚ್ಚೋಯ್ತು. ಯಾಕೆ ಗೊತ್ತಾ, ಎವಿಡೆನ್ಸ್ ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತೆ ಕೇಸ್ನಲ್ಲಿ. ಯಾಕೆ ಚಾಮುಂಡಿ ಬೆಟ್ಟದಲ್ಲಿ ರೇಪ್ ಆಗಿದ್ದು ಕೇಸ್ ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಎವಿಡೆನ್ಸ್ಗಳಿರೋದಿಲ್ಲ. ಮತ್ತೊಂದು ಮಗದೊಂದು ಬೆಟ್ಟದ ನಂದಿ ಬೆಟ್ಟದಲ್ಲಿ ಬರ್ತಾ ಇರ್ತಾರೆ, ಬಿದ್ದು ಸಾಯ್ತಾ ಇರ್ತಾರೆ. ಯಾಕೆ ಅವೆಲ್ಲ ಪ್ರೂವ್ಗಳಾಗೋದಿಲ್ಲ ಅಂದ್ರೆ ಎವಿಡೆನ್ಸ್ಗಳಿರೋದಿಲ್ಲ, ಸಾಕ್ಷ್ಯಾಧಾರಗಳಿರೋದಿಲ್ಲ. ಆಮೇಲೆ ಇದರಲ್ಲಿ ನಾನು ಫುಲ್ ಆ ವಿಡಿಯೋದಲ್ಲಿ ಫುಲ್ ನೋಡ್ತಾ ಇರೋದು ಏನಂದ್ರೆ, ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್, ಪೊಲೀಸ್ ಆಫೀಸರ್ ಕೆಲಸ ಮಾಡಿಲ್ಲ. ಪೊಲೀಸ್ ಆಫೀಸರ್ಗಳು ಯಾವಾಗ ಕೆಲಸ ಮಾಡಲ್ಲ, ಆ ಪ್ರಕರಣ ಯಾವಾಗ ತನಿಖಾ ಹಂತದಲ್ಲಿರುತ್ತೆ, ತನಿಖಾ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಏನ್ ಕಲೆ ಹಾಕ್ಬಿಟ್ಟು ಕೋರ್ಟ್ ಸಬ್ಮಿಷನ್ ಮಾಡ್ತಾರಲ್ಲ, ಅವಾಗಿರ್ಬೇಕದು. ಆಗ ಮಾಡಲಾಗದ ಸಂದರ್ಭಗಳಲ್ಲಿ ಅಧಿಕಾರಿಗಳೇನು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರ್ತಾರಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಅದು ಆಗಿದೆ ಆಲ್ರೆಡಿ. ಈಗ ಸಮಸ್ಯೆ ಏನಂದ್ರೆ, ಈಗ ಅಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದ್ ನಿಜ, ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದಿದ್ದು ನಿಜ. ಬಟ್ ಅಲ್ಲಿ ಕೊಲೆ ಆದ ಮೇಲೆ ಒಬ್ಬ ಕೊಲೆ ಆರೋಪಿ ಇರಲೇಬೇಕಲ್ಲ, ಆರೋಪಿಯನ್ನ ಹಿಡಿಲೇಬೇಕು ಅನ್ನೋದು ಈ ಸಾರ್ವಜನಿಕರ ಆಕ್ರೋಶ. ಒಂದು ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಉತ್ತಮವಾದ ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. ಯಾವುದೇ ಟ್ರಯಲ್ ಕೋರ್ಟ್ಗಳಲ್ಲಿ, ಯಾವುದೇ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಟ್ರಯಲ್ ಕೋರ್ಟ್ಗಳಲ್ಲಿ ಒಂದು ಸಲ ಆದೇಶ ಆದ ನಂತರ ಅದಕ್ಕೆ ಅಪಿಲೇಟ್ಗಳಿರುತ್ತೆ. ನಮ್ಮಲ್ಲಿ ತದನಂತರ ನಾವು ಸೆಷನ್ ಕೋರ್ಟಲ್ಲಿ ಆದ ನಂತರ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಆಗಲಿ ಆದಮೇಲೆ ಮುಗೀತಷ್ಟೆ, ಆ ಕೇಸು ಮುಗೀತಷ್ಟೆ. ಈಗ ನಮ್ಮಲ್ಲಿ ನಾನು ತಮಗೆ ಸಾರ್ವಜನಿಕರು ಒಂದಷ್ಟು ಮಾಹಿತಿಯನ್ನು ಕೊಡಲೇಬೇಕು. ಇದರಲ್ಲಿ ನಮ್ಮಲ್ಲಿ ಬೆಂಗಳೂರಲ್ಲಿ ಒಂದು 200 ಸ್ಟೇಷನ್ಗಳಿದೆ ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಲೋಕಲಲ್ಲಿ ಆಯ್ತು, ನಮ್ಮ ಕರ್ನಾಟಕದಲ್ಲಿ 1,000 ಸ್ಟೇಷನ್ಗಳಿದೆ ಅಂತ ತಿಳ್ಕೊಳ್ಳಿ. ನಮ್ಮ ಬೆಂಗಳೂರಲ್ಲಿ 200 ಸ್ಟೇಷನ್ಗಳಿದೆ. ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ವರ್ಷಕ್ಕೆ 1,000, 1,500 ಅಥವಾ ಮ್ಯಾಕ್ಸಿಮಮ್ 2,000 ಗಂಟೆ ಕ್ರೈಮ್ಗಳಾಗುತ್ತೆ. ಅದರಲ್ಲಿ ಕೊಲೆ, ರಾಬ್ರಿ, ಡಕಾಯಿತಿ, ಮತ್ತೊಂದು ಮಗದು ಎಲ್ಲಾ ಪ್ರಕರಣಗಳು ಸೇರಿ 1,500 ಇಂದ 2,000 ಕೇಸಸ್ FIRಗಳಾಗತ್ತೆ. ಈಗ ಒಂದು 200 ಇಂಟು 2,000 ಅಂತ ಹಾಕೊಂಡ್ರೆ 4 ಲಕ್ಷ ಕೇಸ್ಗಳಾಗುತ್ತೆ ಬೆಂಗಳೂರಲ್ಲಿ. ನಾನು ಒಂದೇ ಒಂದು ಬೆಂಗಳೂರಲ್ಲಿ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಒಂದು ಕರ್ನಾಟಕ ಎಂಟೈರ್ ಅನ್ನ ಮಾಹಿತಿ ತಗೊಂಡ್ರೆ 1,000 ಸ್ಟೇಷನ್ ಇದೆ ಅಂತ ತಿಳ್ಕೊಳ್ಳಿ. 1,000 ಸ್ಟೇಷನ್ ಅಲ್ಲಿ ಒಂದು ವರ್ಷಕ್ಕೆ 1,000 ಅಪರಾಧಗಳು ನಡೆದ್ರು ಸಹ 10 ಲಕ್ಷ ಅಪರಾಧಗಳಾಗುತ್ತೆ. 10 ಲಕ್ಷ ಜನ ಅಪರಾಧಿಗಳಿಗೂ ಜೈಲ್ಗೆ ಹಾಕ್ಬಿಟ್ರೆ, ಆಮೇಲೆ ಕಾನೂನಲ್ಲಿ ಏನಿದೆ ಅಂದ್ರೆ, ಆರೋಪಿಗಳಿಗೆ ನಮ್ಮ FIR ಅಲ್ಲಿ ಮೆನ್ಷನ್ ಮಾಡೋದು ಏನ್ ಗೊತ್ತಾ, ಕಂಪ್ಲೇಂಟೆಂಟ್ ಫಿರ್ಯಾದುದಾರರ ಹೆಸರು, ಆಮೇಲೆ ಅಕ್ಯೂಸ್ಡ್ ಅಂತ ತಗೋತೀವಲ್ಲ, ಆರೋಪಿತರು ಅಥವಾ ಅನುಮಾನಾಸ್ಪದರು ಅಥವಾ ಅಲ್ಲಿ ಅಕ್ಕಪಕ್ಕ ಇದ್ದವರಂತ ಹೇಳಿಕೆಗಳನ್ನ ನಾವು ತಗೋತೀವಿ. ಇಲ್ಲಿ ಅನುಮಾನಾಸ್ಪದರು ಅಥವಾ ಆರೋಪಿಗಳು ಎರಡೇ ನಾವು ತಗೊಳ್ಳುವಂಥದ್ದು. ಅಂದ್ರೆ ಕಾನೂನು ಅವ್ರ ಮೇಲೆ ಆರೋಪವನ್ನು ಹೊರಿಸಿದೆ ಅಷ್ಟೇನೆ, ಅವರೇ ಅಪರಾಧಿಗಳು ಅಂತ ನಿರ್ಧಾರ ಮಾಡೋದು ಕೋರ್ಟ್.
ಅಪರಾಧಿಗಳು ಅಂತ ಯಾವಾಗ ಪ್ರೂವ್ ಆಗತ್ತೆ? ಕರೆಕ್ಟಾಗಿ ಎವಿಡೆನ್ಸ್ ಸಿಗಬೇಕು, ಅಪರಾಧಗಳಾಗತ್ತೆ. ಅಪರಾಧಿ ಅಂತ ಇದು ಮಾಡ್ತಾರೆ, 14 ಇಯರ್ಸ್ ಕಸ್ಟಡಿ ತಗೋತಾರೆ, ಇಲ್ಲ ಲೈಫ್ ಇಂಪ್ರಿಸರ್ಮೆಂಟ್ಗೆ ಹಾಕ್ತಾರೆ. ಇದು ಕಾನೂನು ಇದು. ಬಟ್ ಇಲ್ಲಿ ಒಂದು ಸ್ಟೇಷನ್, ನಾನು ಇವಾಗ ಬೆಂಗಳೂರ್ದು ಯಾವುದೋ ಒಂದು ನಮ್ಮ ಕಾಮಾಕ್ಷಿ ಪಾಳ್ಯನೋ ಪೀಣ್ಯನೋ ನಮ್ಮ ಉಪ್ಪಾರಪೇಟೆನೋ ಯಾವುದೋ ಒಂದು ಸ್ಟೇಷನ್ ಅಂತ ತಗೊಳ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಒಂದು ಸ್ಟೇಷನ್ ಅಲ್ಲಿ 1,000 ಕಂಪ್ಲೇಂಟ್ಗಳಾಗ್ತವೆ. 1,000 ಕಂಪ್ಲೇಂಟ್ಗಳು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲಿ ಸಾಮಾಜಿಕವಾಗಿ ಮಾತಾಡೋದೇ ಬೇರೆ, ಕೋರ್ಟಲ್ಲಿ ಟ್ರಯಲ್ ಆಗೋ ರೀತಿಗಳೇ ಬೇರೆ ಇರುತ್ತೆ. 1,000 ಅಪರಾಧಗಳು ನಡೆದ್ರೆ 950 ಅಪರಾಧಗಳಿದೆಯಲ್ಲ, 990 ಮ್ಯಾಕ್ಸಿಮಮ್ ಅನ್ಕೊಳ್ಳಿ. 950 ಅಪರಾಧಗಳಲ್ಲೂ ಸಹ ಏನು ಆರೋಪಿತರು ಮತ್ತು ಅನುಮಾನಾಸ್ಪದರು ಅಂತ FIR ಅಲ್ಲಿ ಎಂಟ್ರಿ ಮಾಡಿ ಕೋರ್ಟ್ಗೆ ಟ್ರಯಲ್ ಪಾಸ್ ಆಗತ್ತೆ. ಟ್ರಯಲ್ ಸ್ಟಾರ್ಟ್ ಆದಾಗ ಅವರು ನಿರಪರಾಧಿಗಳು ಅಂತ ಆಚೆ ಬರ್ತಾರೆ. ಜನ ಈಗ ಅರ್ಥ ಮಾಡ್ಕೊಳ್ಬೇಕು. ಈಗ ಯಾವುದೋ ಒಂದು ಮನೆ ಕಳ್ತನ ಆಯ್ತು, ಇಲ್ಲ ಯಾವುದೋ ಒಂದು ಮರ್ಡರ್ ಆಯ್ತು. ನಮ್ಮಲ್ಲಿ ಆ ಕಳ್ತನ ಆಗಿದ್ದು ನಿಜ, ಕೋರ್ಟಲ್ಲಿ ಅವ್ನು ನಿರಪರಾಧಿ ಅಂತ ಆಚೆ ಬಂದಿದ್ದು ನಿಜ. ಈ ಜನಗಳ ಸಮಸ್ಯೆ ಏನು ಅಂದ್ರೆ, ಜನಗಳ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರೋದೇನು ಅಂದ್ರೆ, ಹೌದಲ್ಲಿ ಕಳ್ತನ ಆಗಿದ್ದು ನಿಜನೇ ಅಲ್ಲ, ಮತ್ ನಿಜವಾದ ಕಳ್ಳ ನಡೀರಿ. ಇದು ಕಾನೂನಲ್ಲಿ ಅವಕಾಶ ಇಲ್ಲ. ಇಲ್ಲಿ ಒಂದು ಕೊಲೆ ಆಗ್ಬಿಟ್ಟಿದೆ, ಗ್ಯಾಂಗ್ ರೇಪ್ ಆಯ್ತು, ಕೊಲೆ ಆಯ್ತು, ಟ್ರಯಲ್ ಕೋರ್ಟ್ ಅಲ್ಲಿ ಅದು ಆರ್ಡರ್, ಅವರು ನಿರಪರಾಧಿ ಅಂತ ಪ್ರೂವ್ ಆಯ್ತು. ಬಟ್ ಅಲ್ಲೊಬ್ಬ ಅಪರಾಧಿ ಇದನ್ನಲ್ಲ, ಅಪರಾಧಿ ಬೇಕೇ ಬೇಕು ಹಿಡೀರಿ ಅಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಏನಾಗತ್ತಂದ್ರೆ, ಯಾವ ಒಬ್ಬ ಅಲಿಗೇಷನ್, ಒಬ್ಬ ಕಂಪ್ಲೇನೆಂಟ್ ಇರ್ತಾನೆ, ಅಕ್ಯೂಸ್ಡ್ ಇರ್ತಾರೆ. ಈಗ ಅಕ್ಯೂಸ್ಡ್ ಬರ್ಡನ್ ಆಫ್ ಪ್ರೂಫ್, ನಿಮ್ಮ ಮೇಲೆ ಒಂದು ಆರೋಪ ಇದೆ. ನಮ್ಮ ಜಡ್ಜ್ಗಳು ಏನ್ ಮಾಡ್ತಾರೆ ಅಂದ್ರೆ, ನ್ಯಾಯಾಧೀಶರು ಕೋರ್ಟ್ಗೆ ನಾವು ಒಬ್ಬ ಅಕ್ಯೂಸ್ಡ್ನ ಎಂಟ್ರಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಲ್ಸದ್ ಕೂಡ್ಲೆ ಜಡ್ಜ್ ಏನಂತ ಕೇಳ್ತಾರೆ ಗೊತ್ತಾ? ನಿಮ್ಮ ಮೇಲೆ ಒಂದು ಕೊಲೆ ಆರೋಪ ಇದೆ, ಅಥವಾ ನಿಮ್ಮ ಮೇಲೆ ಒಂದು ಕಳ್ಳತನದ ಆರೋಪ ಇದೆ, ಇದನ್ನ ನೀವು ಒಪ್ಕೊಳ್ತೀರಾ ಅಂತ ಕೇಳಿದಾಗ ಅವನು ಹೌದು ಅಥವಾ ಸುಳ್ಳು ಅಂತ ಹೇಳ್ತಾನೆ. ಸುಳ್ಳು ಅಂದ ಕೂಡಲೇ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಲ್ಲಿಂದ ಟ್ರಯಲ್ ಸ್ಟಾರ್ಟ್ ಆದ ನಂತರ ಅಲ್ಲಿ ಎವಿಡೆನ್ಸ್ಗಳು ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಏನ್ ಹಾಕಿರ್ತಾರ ಅವೆಲ್ಲ ಕ್ಲೀನ್ ಆಗಿ ಟ್ರಯಲ್ ಮಾಡಿದ ನ್ಯಾಯಾಲಯ ಏನ್ ಮಾಡುತ್ತೆ, ಕೊನೆಯದಾಗಿ ಇವನು ಆರೋಪಿ ಅಥವಾ ನಿರಪರಾಧಿ ಅಥವಾ ಅಪರಾಧ ಅಥವಾ ನಿರಪರಾಧಿ ಅಂತ ಅವ್ರೇನು ಪ್ರೂವ್ ಮಾಡಿ ಅವ್ರನ್ನ ಆಧಾರದ ಮೇಲೆ ಅವನು ಹೊರಗಡೆ ಬಿಡ್ತಾರೆ. ಅಲ್ಲಿಗೆ ಆ ಕೇಸು ಕ್ಲೋಸ್ ಆಯ್ತು ಅಂತ ಅರ್ಥ. ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಜಡ್ಜು ಫಸ್ಟ್ ಟ್ರಯಲ್ ಅಲ್ಲಿ ಸ್ಟಾರ್ಟ್ ಆಗಿ ಅವರು ನಿಮ್ಮ ಮೇಲೆ ಆರೋಪ ಇದೆ, ಇದು ನಿಜನ ಸುಳ್ಳ ಅಂತ ಕೇಳಿದಾಗ, ಹೌದು ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ತಾರೆ ಕೆಲವೊಬ್ರು. ಇಲ್ಲ ಸ್ವಾಮಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ನನ್ನ ಮೇಲಿನ ಆರೋಪ ಸುಳ್ಳು ಅಂತ ಮೊದಲನೇ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಟ್ರಯಲ್ ಆಗತ್ತೆ, ಕ್ರಾಸ್ ಆಗುತ್ತೆ, ಎವಿಡೆನ್ಸ್ ಆಗುತ್ತೆ, ಎಕ್ಸಾಮಿನೇಷನ್ ಇರುತ್ತೆ, ಚೀಫ್ ಇರುತ್ತೆ. ಎಲ್ಲ ಆದ ನಂತರ ನ್ಯಾಯಾಧೀಶರು ಸಂಪೂರ್ಣವಾಗಿ ಟ್ರಯಲ್ ಮಾಡಿ, ನೀನು ನಿಜವಾದ ಆರೋಪಿ ಆದ್ರೆ ಶಿಕ್ಷೆ ಆಗತ್ತೆ, ಆರೋಪವನ್ನ ಮಾಡಿಲ್ಲ, ಎವಿಡೆನ್ಸ್ಗಳು ಕರೆಕ್ಟಾಗಿ ಸಿಕ್ಕಿಲ್ಲ ಅಂದ್ರೆ ಅವನ್ನ ನಿರಪರಾಧಿ ಅಂತ ಕೋರ್ಟು ಅವನ್ನ ರಿಲೀಸ್ ಮಾಡುತ್ತೆ. ಅಲ್ಲಿಗೆ ಆ ಒಂದು ಪ್ರಕರಣ ಮುಗೀತು ಅಂತ ಅರ್ಥ. ಇದ್ರ ಮೇಲೆ ಅಪೀಲ್ ಹೋಗ್ಬೇಕು ಅಂದ್ರೆ ಅವನ ಅಪರಾಧದಿಂದ ಮುಕ್ತ ಅಂತ ಜೈಲಿಂದ ಆಚೆ ಬಂದ್ಮೇಲೆ ಆ ಕೇಸ್ ಕ್ಲೋಸ್ ಅಂತ ಅರ್ಥ. ಬಟ್ ಈ ಪ್ರಕರಣಗಳಲ್ಲಿ ಏನಾಗ್ತಿದೆ ಗೊತ್ತಾ, ಕೊಲೆ ಆಗಿದ್ ನಿಜ, ರೇಪ್ ಆಗಿದ್ ನಿಜ, ಈಗ ಸಂತೋಷ್ ಯಾರೋ ಸೌಜನ್ಯ ಪ್ರಕರಣದಲ್ಲಿ ಆಚೆ ಬಂದಿದ್ ನಿಜ, ಬಟ್ ಅಲ್ಲಿ ಕೊಲೆ ಆಗಿದ್ ನಿಜ, ರೇಪ್ ಮಾಡಿದ್ ನಿಜ, ಆರೋಪಿನ ಹಿಡಿದ್ಕೊಡಿ, ಈಡಿರಿ ಅಂತ ಹೇಳದಿದೆಯಾ? ಇದು ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ ಜನಗಳಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಅದೊಂದು ಯಾವುದೋ ಒಂದು ವಿಡಿಯೋ ಒಂದ್ ಸ್ವಲ್ಪ ಚೆನ್ನಾಗಿದೆ, ಅವ್ರ ಪ್ರೆಸೆಂಟೇಷನ್ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ, ಆಮೇಲೆ ಯಾರ್ಯಾರ ಮೇಲೂ ಅಲಿಗೇಷನ್ ಮಾಡಿರೋದು ತುಂಬಾ ಚೆನ್ನಾಗಿದೆ, ಎಲ್ಲ ಓಕೆ. ಬಟ್ ಅದರ ಕಾನೂನಲ್ಲಿ ಇದಕ್ಕೆ ಅವಕಾಶಗಳಿಲ್ಲ ಸ್ನೇಹಿತರೆ. ಆಮೇಲೆ ಯಾವುದೇ ದಾಖಲಾತಿಗಳನ್ನ ನಾವು ಕೋರ್ಟ್ ಸಬ್ಮಿಷನ್ ಮಾಡಬೇಕು ಅಂದ್ರೆ ಇಂತಿಷ್ಟೇ ದಿನಗಳ ಅವಕಾಶಗಳಿರುತ್ತೆ. ಆಮೇಲೆ ಅದ್ಯಾವುದೋ ಒಂದಷ್ಟು FSL ರಿಪೋರ್ಟ್ಗಳು ನೋಡಿದೆ, ಅದನ್ನ 3 ದಿನ, ಆಮೇಲೆ ಅದೆಲ್ಲ ಇದೆಯಲ್ಲ, ಅದು ಕೋರ್ಟ್ ಕಂಪ್ಲೀಟ್ ಆಗಿ ಟ್ರಯಲ್ ಮಾಡುತ್ತೆ. ಕೋರ್ಟು ಟ್ರಯಲ್ ಮಾಡುವಂತ ವಿಚಾರವನ್ನ ಟ್ರಯಲ್ ಮಾಡುವಂತ ಸಂದರ್ಭದಲ್ಲಿ ನಾವು ಅಲಿಗೇಷನ್ ಅನ್ನ ಮಾಡಬೇಕು ಹೊರತು ಜಡ್ಜ್ಮೆಂಟ್ ಬಂದ ಮೇಲೆ ಅಲಿಗೇಷನ್ ಮಾಡೋದಕ್ಕಾಗಲ್ಲ. ಏನು ನಮ್ಮ ಟ್ರಯಲ್ ಕೋರ್ಟ್ ಆರ್ಡರ್ ಮಾಡಿದೆ ಅದನ್ನೇ CBI ಕೋರ್ಟು ಸಹ ಎತ್ತಿಡ್ದಿರುವಂಥದ್ದು. ಹಾಗಾಗಿ ನಮ್ಮ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಯಾವುದೇ ಸ್ಟೇಷನ್ ಅನ್ನು ತಗೊಳ್ಳಿ, ಆಮೇಲೆ ಇದು ಜನರಲ್ ನಾನು ಹೇಳ್ತಾ ಇರೋದು, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಸಹ ಸಾರ್ವಜನಿಕರು ಅಥವಾ ಏನು ಈ ವಿಡಿಯೋಗಳನ್ನ ನೋಡ್ತಾರ ಲಾಯರ್ ಏನೋ ಹೇಳ್ಬಿಡ್ತಾರೆ ಅಥವಾ ಏನೋ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಹಾಕೊಳ್ಳೋದಲ್ಲ. ನೀವು ವಾಸ್ತವವಾಗಿ ಯೋಚನೆ ಮಾಡಬೇಕಾಗ್ತದೆ. ಈಗ 1,000 ಕೇಸ್ಗಳಲ್ಲಿ 1,000 ಕೇಸಲ್ಲಿ 955 ಇವರು ನಿರಪರಾಧಿ ಅಂತಾನೆ ಆಚೆ ಬರ್ತಾರೆ. ಅದು ಆ ಕೋರ್ಟಿನ ಟ್ರಯಲ್.
ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತಲ್ಲ, ಅದರಿಂದ ಅವ್ರು ಆಚೆ ಬರುವಂಥದ್ದು. ಬಟ್ ಅಲ್ಲಿ ತಪ್ಪಿದೆ, ರಾಬರಿ ಆಗಿದ್ದು ನಿಜ, ಕೊಲೆ ಆಗಿದ್ದು ನಿಜ, ರೇಪ್ ಆಗಿದ್ದು ನಿಜ, ಬಟ್ ನಿಜವಾದ ಆರೋಪಿಯನ್ನ ಹಿಡೀರಿ ಅಂತ ಹೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಒಂದು ಸಲ ಕೋರ್ಟು ಯಾರು FIR ಅಲ್ಲಿ ಕಂಪ್ಲೇನೆಂಟ್ ಇರ್ತಾರೆ, ಅಕ್ಯೂಸ್ಡ್ ಇರ್ತಾರೆ, ಅವರು ಕೋರ್ಟ್ ಸಂಪೂರ್ಣವಾಗಿ ಟ್ರಯಲ್ ಮಾಡುತ್ತೆ. ಟ್ರಯಲ್ ಆದ ನಂತರ ಅವ್ರ ಆರೋಪಿ ಅಥವಾ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರೆ. ಅದಾದ್ಮೇಲೆ ಆಚೆ ಬಂದ್ಮೇಲೆ ಬೇರೆ ಅವಕಾಶಗಳು ಇರೋದಿಲ್ಲ. ಇದಕ್ಕೆ ಸರ್ ಹಾಗಾದ್ರೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ತಪ್ಪು ಮಾಡಿದ್ರೆ, ಈ ಸಾಕ್ಷಿ ನಾಶ ಮಾಡಿದ್ರೆ, ಅದನ್ನ ಮತ್ತೆ ಏನು ಮಾಡಕ್ ಆಗದೇ ಇಲ್ವಾ ಕಾನೂನು ಪ್ರಕಾರ? ಖಂಡಿತ. ನೋಡಿ, ಕಾನೂನಲ್ಲಿ ನೀವು ಯಾವುದೇ ಸಾರ್ವಜನಿಕರಿಗೆ, ನೀವು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಒಂದು ಅನ್ಯಾಯಗಳು ನಡೆಯುತ್ತೆ, ನಿಮ್ಮ ಮೇಲೆ ನೀವು ಕೊಡುವಂತ ದಾಖಲಾತಿಗಳನ್ನ ಅಥವಾ ಸಾಕ್ಷ್ಯಗಳನ್ನ ನಿಮ್ಮ ಕಂಪ್ಲೇಂಟ್ ಪರವಾಗಿ ಪಿಪಿಗಳು ಏನು PP ಅಥವಾ APP ಅಟೆಂಡ್ ಮಾಡ್ತಾ ಇರ್ತಾರೆ, ಅವರು ಕೋರ್ಟ್ಗೆ ಸಮಂಜಸವಾಗಿ ಟ್ರಯಲ್ ಆಗುವಂತ ಸಂದರ್ಭದಲ್ಲಿ, ಕರೆಕ್ಟ್ ಎವಿಡೆನ್ಸ್ ಆಗುವಂತ ಸಂದರ್ಭದಲ್ಲಿ ಕೋರ್ಟ್ಗೆ ಸರಿಯಾದ ದಾಖಲೆಗಳನ್ನ ಹಾಕ್ಲಿಲ್ಲ ಅಂತ ಸಂದರ್ಭದಲ್ಲಿ ಆ APP ಮೇಲೆ ಮತ್ತು IO ಇನ್ವೆಸ್ಟಿಗೇಷನ್ ಆಫೀಸರ್ ಮೇಲೆ ಅವಾಗ ಅಲಿಗೇಷನ್ ಮಾಡಿ ಅವ್ರನ್ನ ಸಸ್ಪೆಂಡ್ ಅಥವಾ ಟ್ರಾನ್ಸ್ಫರ್ ಅಥವಾ ಅವ್ರನ್ನ ಚೇಂಜ್ ಮಾಡಿ IOಗಳನ್ನ ಚೇಂಜ್ ಮಾಡುವಂಥದ್ದು ಎಲ್ಲಾ ಅಧಿಕಾರವೂ ಸಹ ಕೋರ್ಟ್ಗೆ ಇರುತ್ತೆ. ಆಗ ಪ್ರಸ್ತುತ ಸಂದರ್ಭದಲ್ಲಿ ಮಾಡಬೇಕು. ಆ ಪ್ರಸ್ತುತ ಸಂದರ್ಭದಲ್ಲಿ ಮಾಡಿದಾಗ ಕರೆಕ್ಟಾಗಿ ಅದಕ್ಕೊಂದು ಪ್ಲಾನಿಂಗ್ ಸಿಗುತ್ತೆ, ಕರೆಕ್ಟಾಗಿ ನ್ಯಾಯ ಸಿಗುತ್ತೆ. ಅದಾದ್ಮೇಲೆ ಆದೇಶ ಮುಗಿದ ಮೇಲೆ ನನಗೊಂದು ಎವಿಡೆನ್ಸ್ ಸಿಕ್ತು ಅಂತ ಬಂದ್ರೆ ನ್ಯಾಯ ಸಿಗೋದಿಲ್ಲ. ಸರ್ ಹಾಗಾದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದಿಲ್ವಾ? ನೋಡಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ನಮ್ಮ ಕಾನೂನಿನಲ್ಲಿ ನಂಬಿಕೆಗೆ, ಮಾನವೀಯತೆಗೆ ಕಾನೂನಲ್ಲಿ ಅವಕಾಶ ಇಲ್ಲ. ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ನಮ್ಮಲ್ಲಿ ಕಾನೂನು ಬರೋದಕ್ಕಿಂತ ಮುಂಚೆ ವಾಸ್ತವ ಕಾನೂನು ಮತ್ತು ದೈವಿಕ ಕಾನೂನು ಅಂತ ಇತ್ತು. ನಮ್ಮ ಸಮಾಜದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಜನಗಳಿಗೆ ಒಂದು ಮಾತಿರುತ್ತೆ. ನಾವಲ್ಲಿ ಎಷ್ಟೋ ಮಾಹಿತಿಗಳನ್ನ, ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ, ದೇವ್ರ ಮೇಲೆ ಆಣೆ ಇಟ್ಬಿಟ್ಟು ಹೋಗ್ಬಿಡು, ನಾನು ಕೇಸ್ ಬಿಟ್ಬಿಡ್ತೀನಿ, ಇಲ್ಲ ನೀನು ದುಡ್ಡು ಕೊಡ್ಲೇಬೇಕಾಗಿಲ್ವಾ, ಹಾಲು ಮುಟ್ಬಿಟ್ಟು ಪ್ರಮಾಣ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ ನಾನು. ಇದೇನಾಗುತ್ತೆ ಅಂದ್ರೆ, ನಮ್ಮ ಕಾನೂನು ಬರೋದಕ್ಕಿಂತ ಮುಂಚೆ ಮನುಷ್ಯನಲ್ಲೇ ಒಂದು ದೈವತ್ವ ಕಾನೂನು ಅಂತ ಇರುತ್ತೆ, ಮಾನವೀಯ ಕಾನೂನುಗಳಿಂತ ಇತ್ತು. ನಮ್ಮ ಕಾನೂನು ಬರೋದಕ್ಕಿಂತ ಮುಂಚೆ ಪಂಚಾಯತಿ ಕಾನೂನುಗಳು ನಡೀತಾ ಇತ್ತು. ಪಂಚಾಯತಿನಲ್ಲಿ ಅಧ್ಯಕ್ಷರು ಏನ್ ಹೇಳ್ತಾರೆ ಅದೇ ಫೈನಲ್ ಆಗ್ತಿತ್ತು. ಬಟ್ ಆದ್ರೆ ಈಗ ಕಾನೂನು ಬಂದ ನಂತರ ಏನಾಗಿದೆ, ಕಾನೂನು ಸಂಪೂರ್ಣವಾಗಿ ಡಿಪೆಂಡ್ ಆಗಿರುವಂಥದ್ದು ಸಾಕ್ಷ್ಯಗಳ ಮೇಲೆ. ಸಾಕ್ಷ್ಯಗಳು ಸಿಗಲಿಲ್ಲ ಅಂದ್ರೆ ಎಂಥ ಕೇಸ್ಗಳಾದ್ರೂ ಸಹ ಕೋರ್ಟಲ್ಲಿ ನಿರಪರಾಧಿಗಳು ಅಂತ ಆಚೆ ಬಂದ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಈ ಸರ್ವೇ ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಟಾಕ್ ಮಾಡ್ತಾ ಇರ್ತೀವಲ್ಲ, ದೇವ್ರು ನೋಡ್ಕೊತಾನೆ ಹೋಗು, ದೇವ್ರು ಏನು ಮಾಡಲ್ಲ ಆಕ್ಚುಲಿ. ಆದ್ರೆ ನಮ್ಮ ಮನಸ್ಸಲ್ಲಿ ಅದೊಂದು ಭಾವನೆ ಇದೆಯಲ್ಲ, ಈಗ ಕಳ್ತನ ಆಗಿದ್ದು ನಿಜ, ಕೊಲೆ ಆಗಿದ್ದು ನಿಜ, ಮತ್ತೊಂದು ಮಗದೊಂದು ಅಪರಾಧಗಳಾಗಿದ್ದು ನಿಜ. ಬಟ್ ನಾವು ಕೊನೆದಾಗ ಏನ್ ಅನ್ಕೋಬಿಡ್ತೀವಿ ಗೊತ್ತಾ, ಈಗ ಮೊದಲನೇದಾಗಿ ಡಾಕ್ಟರ್ಗಳು ಯಾವ್ದಾನು ಒಂದು ಆಪರೇಷನ್ಗಳನ್ನ ಮಾಡ್ತಾರೆ ಅಂತ ಹೋಗುವಂತ ಸಂದರ್ಭದಲ್ಲಿ ನೀವು ಎಲ್ಲಾ ಆಸ್ಪತ್ರೆಗಳನ್ನು ನೋಡಿ, ಎಲ್ಲಾ ಆಸ್ಪತ್ರೆಗಳನ್ನು ಫಸ್ಟ್ ಓದಕ್ಕೆ ಗಣೇಶಂದೋ ಲಕ್ಷ್ಮೀದೋ ಮತ್ತೊಂದು ಮಗದೊಂದು ದೇವ್ರ ಫೋಟೋ ಇಟ್ಬಿಟ್ಟಿರ್ತಾರೆ, ವಿಗ್ರಹನೇ ಮಾಡಿ ಇಟ್ಬಿಟ್ಟಿರ್ತಾರೆ. ನೋಡಿ, ನಮ್ಮ ಕೈನಲ್ಲಾದ ಪ್ರಯತ್ನಗಳನ್ನೆಲ್ಲ ಮಾಡಿದೀವಿ, ಮಿಕ್ಕಿದೆಲ್ಲ ಭಗವಂತನಿಗೆ ಬಿಟ್ಟಿದ್ದು. ನಾವು ಅಷ್ಟೇನೆ, ನಮ್ಮ ಕೈನಲ್ಲಿ ಎಷ್ಟಾಗತ್ತೆ ಅಷ್ಟು ಸಾಕ್ಷ್ಯಗಳನ್ನ ರೆಡಿ ಮಾಡ್ತೀವಿ. ಕೋರ್ಟಲ್ಲಿ ಆರ್ಗ್ಯುಮೆಂಟ್ಸ್ ಇರುತ್ತೆ, ಟ್ರಯಲ್ ಇರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಎಲ್ಲವನ್ನು ಮುಗಿದ ನಂತರ ನಾವು ಸಹ ಹಿಂಗೆ ಹೇಳೋದು, ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ, ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಅಂತ. ಬಟ್ ಇಲ್ಲಿ ಸಮಸ್ಯೆಗಳು ಏನಾಗ್ಬಿಡುತ್ತೆ ಅಂದ್ರೆ, ಯಾವಾಗ ಕಾನೂನಿನಿಂದ ಕಣ್ಣೆರ್ಚಿ ಎವಿಡೆನ್ಸ್ಗಳಿಗೆ ಮಣ್ಣೆರ್ಚಿ ಆತ ಓದಂಥ ಸಂದರ್ಭದಲ್ಲಿ ನಾವೇ ಎಷ್ಟೋ ಪ್ರಕರಣಗಳನ್ನ ನೋಡ್ಬಿಟ್ಟಿದ್ದೀವಿ. ಆಚೆ ಹೋಗಿ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ, ಇಲ್ಲ ಏನೋ ಲಘು ಹೊಡೆದು ಸತ್ತೋಗ್ತಾರೆ. ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ, ಜನರಲ್ ಆಗಿ ದೇವ್ರು ಏನ್ ಮಾಡ್ಬೇಕು ಮಾಡ್ಬಿಡ್ತಾನೆ ಅಷ್ಟೇನೆ. ನಾವು ಅದನ್ನ ದೈವತ್ವ ಕಾನೂನು ಅಂತ ಈಗ ತಗೊಳೋದಕ್ಕಾಗಲ್ಲ. ಬಟ್ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ಜನರಲ್ ಆಗಿ ಎಲ್ಲಾರ ಹತ್ರ ವಿಚಾರವನ್ನ ಮಾತನಾಡುವಂತ ಸಂದರ್ಭದಲ್ಲಿ ದೇವ್ರೊಬ್ಬ ಇದ್ದಾನೆ, ದೇವ್ರನ್ನ ನಂಬ್ತೀವಿ, ದೇವ್ರು ನೋಡ್ಕೊಳ್ಬೇಕು ಅಷ್ಟೇನೆ. ಬಟ್ ಕಾನೂನಲ್ಲಿ ಇದಕ್ಕೆಲ್ಲ ಅವಕಾಶಗಳು ಇದು ಕರ್ತೀವಿ ಸರ್ ಫೈನಲ್. ಇದು ನೀವು